ವಾಟ್ಸ್ಆಪ್ ಎಲ್ಗೂ ನಮಸ್ಕಾರ. ದಿ ಮೋಸ್ಟ್ ಅವೇಟೆಡ್ ಆಪಲ್ ಇವೆಂಟ್ ನಿನ್ನೆ ಮುಗೀತು. ತುಂಬಾ ಅದ್ಭುತ ಪ್ರೊಡಕ್ಷನ್ ಎಲ್ಲ ಲಾಂಚ್ ಮಾಡಿದ್ರೆ ಮೊದಲಾಗಿ ಐಫೋನ್ 14 ಸೀರೀಸ್ ಲಾಂಚ್ ಆಗಿದೆ, ವಾಚ್ 80 ಸೀರೀಸ್ ಮತ್ತು ಸ್ಪೆಷಲಿ ವಾಚ್ ಅಲ್ಟ್ರಾನ ಕೂಡ ಲಾಂಚ್ ಮಾಡಿದ್ರೆ. ಇಷ್ಟೆಲ್ಲ ಸೆಕೆಂಡ್ ಜನರೇಷನ್ ಏರ್ ಪಾಡ್ಸ್ ಪ್ರೋ ಕೂಡ ಲಾಂಚ್ ಆಗಿದೆ. ಸೊ ಹಾಗಾದ್ರೆ ಇದೆಲ್ಲ ಭಾರತದಲ್ಲಿ ಯಾವಾಗ ಫಸ್ಟ್ ಸೇಲ್ ಸಿಗ್ತಾ ಇದೆ, ಎಷ್ಟೊಂದು ಪ್ರೈಸ್ ಆಗಿದೆ, ಸೊ ಏನೆಲ್ಲ ಹೊಸ ಫೀಚರ್ಸ್ ಗಳನ್ನ ಕೊಡ್ತಿದ್ದಾರೆ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಮಾಹಿತಿನ ತಿಳ್ಕೊಂಡು ನೀವು ಚಾನಲ್ ಹೊಸದಾಗಿ ಬಂದಿರ ಮಾತ್ರ ಮೊದಲು ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಶಾಕಿಂಗ್ ಸುದ್ದಿಯಪ್ಪ ಅಂತ ಅಂದ್ರೆ, ನಾನೇನು ಐಫೋನ್ 13 ಸೀರೀಸ್ ಗಿಂತ 14 ಸೀರೀಸ್ ಒಂದು 20% ಆದ್ರೂ ಜಾಸ್ತಿ ಪ್ರೈಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಟ್ರಸ್ಟ್ ಮೀ, ಇದೊಂದು ಶಾಕಿಂಗ್ ಆಯ್ತಾ. ಸೇಮ್ 13 ಸೀರೀಸ್ ನ ಪ್ರೊಡಕ್ಷನ್ ನೋಡ್ಕೊಂಡಿದ್ವಿ, ಹತ್ರ ಸೇಮ್ ಅದೇ ಪ್ರೈಸ್ ರೇಂಜ್ ಅಲ್ಲಿ 14 ಸೀರೀಸ್ ನ ಎಲ್ಲ ಪ್ರೊಡಕ್ಷನ್ ಪ್ರೈಸ್ ಗಳನ್ನ ನೋಡ್ತಾ ಇದ್ವಿ. ನಿಜವಾಗ್ಲೂ ಶಾಕಿಂಗ್ ಆಯ್ತಾ. ಸೊ ಅದೇ ಪ್ರೈಸ್ ರೇಂಜ್ ಅಲ್ಲಿ ಮತ್ತೆ ಅಪ್ಗ್ರೇಡ್ ಇರುವಂತ ಕೆಲವೊಂದು ಫೀಚರ್ಸ್ ಗಳನ್ನ ನೋಡ್ತಾ ಇದ್ವಿ. ಸೊ ಮೊದಲಾಗಿ ಬರುತ್ತೆ ಏರ್ ಪಾಡ್ ಸೆಕೆಂಡ್ ಜನರೇಷನ್. ಸೊ ಇದು ಹತ್ರ 27,000 ರೂಪಾಯಿಗೆ ಲಾಂಚ್ ಆಗಿದೆ ಭಾರತದಲ್ಲಿ. ಸೊ ಇದು 16 ಸೆಪ್ಟೆಂಬರ್ ನಿಮಗೆ ನೋಡಕ್ ಸಿಗುತ್ತೆ. ಇದರಲ್ಲಿ H2 ಚಿಪ್ಸೆಟ್ ನ ಕೊಡ್ತಿದ್ದಾರೆ ಮತ್ತು ಇದರಲ್ಲಿ ಲೈಕ್ ಬ್ಯಾಟರಿನಲ್ಲಿ 6 ಅವರ್ ನ ಒಂದು ಬ್ಯಾಕಪ್ ನ ತಗೊಂಡ್ ಬರ್ತಿದ್ದಾರೆ ಮತ್ತು ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಅಪ್ಗ್ರೇಡ್ ಮಾಡಿ ತಗೊಂಡ್ ಬರ್ತಿದ್ದಾರೆ. ಸೊ ಏರ್ ಪಾಡ್ಸ್ ಗಳಿಗಿಂತ ಜಾಸ್ತಿ ವಾಚಸ್ ಅಲ್ಲಿ ಏನು ಹೇಳ್ಕೊಳ್ಳೋ ಹಾಗೆ ಅಪ್ಗ್ರೇಡ್ ಆಗಿಲ್ಲ. ಅದು ಆಪಲ್ ವಾಚ್ 8 ಸೀರೀಸ್ ನಲ್ಲಿ ನಾರ್ಮಲ್ ಫೀಚರ್ಸ್ ಗಳಿದೆ. ಮೇನ್ ಥಿಂಗ್ ಇಲ್ಲಿ ಜಾಸ್ತಿ ಅಪ್ಗ್ರೇಡ್ ಮತ್ತೊಂದು ಹೊಸದಾಗಿ ನೋಡಕ್ ಸಿಗ್ತಾ ಇದೆ ಅಂದ್ರೆ ಅದು ಆಪಲ್ ವಾಚ್ ಅಲ್ಟ್ರಾ. ಟ್ರಸ್ಟ್ ಮೀ, ನೋಡಕ್ಕೆ ಎಷ್ಟೊಂದು ರಾ ಲುಕ್ ನ ಇದು ಒಳಗೊಂಡ್ ಬಂದಿದೆ, ನೋಡ್ಕೋಬಹುದು. ಸೊ ಈ ರೀತಿಯಾಗಿ ನಿಮಗೆ ನೋಡಕ್ಕೆ ಫಸ್ಟ್ ಲುಕ್ ಅಲ್ಲಿ ಕಾಣಿಸುತ್ತೆ. ಆಪಲ್ ಹೇಳುತ್ತೆ ಇದೊಂದು ರಗಡ್ ಮತ್ತು ಕ್ಯಾಪೇಬಲ್ ವಾಚ್ ಅಂತ. ಸೊ ಅಡ್ವೆಂಚರ್ಸ್ ಗೆ ಇದು ತುಂಬಾ ಯೂಸ್ ಆಗುತ್ತೆ. ಇಷ್ಟೇ ಅಲ್ಲದೆ 36 ಅವರ್ ನ ಬ್ಯಾಕಪ್ ಸಿಗುತ್ತೆ ಮತ್ತು ಇದ್ರ ಬೆಲೆ ಹತ್ರ 89,900 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. ಎಸ್, ಇದರಲ್ಲಿ ಡುವಲ್ ಫ್ರೀಕ್ವೆನ್ಸಿ GPS ಎಲ್ಲ ಕೊಡ್ತಿದ್ದಾರೆ. ಸೊ ನೀವು ಕಳ್ಕೊಂಡ್ರಿಯಪ್ಪ ಅಂತ ಅಂದ್ರೆ, ಸೊ ನಿಮ್ಗೆ GPS ಇಂದ ವೇ ಕೂಡ ತೋರಿಸ್ಕೊಡತ್ತೆ. ನೀವು ಯಾವ ಪಾಯಿಂಟ್ ವಿಸಿಟ್ ಮಾಡಿದ್ರೆ ಅದನ್ನ ಕೂಡ ನೀವು ಮರಳಿ ನೋಡ್ಕೋಬಹುದು. ಸೊ ಇನ್ನಿತರ ಇದರಲ್ಲಿ ತುಂಬಾ ಬೇರೆ ಫೀಚರ್ಸ್ ಗಳನ್ನ ಕೊಟ್ಟಿದ್ದಾರೆ. ಬಟ್ 90,000 ರೂಪಾಯಿ ಕೊಟ್ಟು ವಾಚಸ್ ತಗೊಳ್ಳೋದು, ದೇವ್ರು ನನಗೆ ಒಂದು 5 ಲಕ್ಷ ರೂಪಾಯಿ ಲ್ಯಾಟ್ರಿ ಬೇಗ ಕೊಡಿ ಅನ್ಕೋತೀನಿ. ನನಗೂ ತಗೊಳ್ಳೋ ಆಸೆ ಇದೆ, ಬಟ್ ದುಡ್ಡಿಲ್ಲ ಗುರು. ಇನ್ನು ನೆಕ್ಸ್ಟ್ ಬರುತ್ತೆ ಐಫೋನ್ 14 ಸೀರೀಸ್. ಒಟ್ಟಾರೆ ಇಲ್ಲಿ ಈ ಸರ್ತಿ ಐಫೋನ್ 14 ಮಿನಿನ ತೆಗೆದಿದ್ದಾರೆ, ಅದೇ ಜಾಗದಲ್ಲಿ ಐಫೋನ್ 14 ಪ್ಲಸ್ ನ ಆಡ್ ಮಾಡಿದ್ರೆ. ಸೊ ಇಲ್ಲಿ ಐಫೋನ್ 14, ಐಫೋನ್ 14 ಪ್ಲಸ್, ಐಫೋನ್ 14 ಪ್ರೋ, ಐಫೋನ್ 14 ಪ್ರೋ ಮ್ಯಾಕ್ಸ್ ಈ 4 ವೇರಿಯಂಟ್ಸ್ ಗಳನ್ನ ತಗೊಂಡಿದ್ದಾರೆ. ಸೊ ಐಫೋನ್ 14 ಮತ್ತು ಪ್ಲಸ್ ಅಲ್ಲಿ ಏನು ಹೆವಿ ಆದ ಚೇಂಜಸ್ ಗಳನ್ನ ನೋಡ್ತಾ ಇಲ್ಲ. ಜಸ್ಟ್ ಇಲ್ಲಿ ಡಿಸ್ಪ್ಲೇ ಸೈಜಸ್ ಅಲ್ಲಿ ಚೇಂಜಸ್ ಮಾಡಿದ್ದಾರೆ. 6.1 ನಿಮಗೆ 14 ಅಲ್ಲಿ ಸಿಗುತ್ತೆ, 6.7 ನಿಮಗೆ ಐಫೋನ್ 14 ಪ್ಲಸ್ ಅಲ್ಲಿ ನೋಡಕ್ ಸಿಗುತ್ತೆ. ಒಟ್ಟಾರೆ ಎರಡುಗಳ ನಾಚ್ ಡಿಸ್ಪ್ಲೇ ನೋಡ್ಕೊಂಡ್ ಬಂದಿದೆ. ಸೇಮ್ ಐಫೋನ್ 13 ತರನೇ ಡುವಲ್ ಕ್ಯಾಮೆರಾ ನೋಡ್ತಾ ಇದ್ವಿ. ಎರಡಲ್ಲೂ ಕೂಡ 12+12 ಮೆಗಾ ಪಿಕ್ಸೆಲ್ ನ ಸೆನ್ಸರ್ ನ ಕೊಡ್ತಿದ್ದಾರೆ ಮತ್ತು ಇದರಲ್ಲಿ ಓಲ್ಡ್ ಪ್ರೊಸೆಸರ್ ಅದೇ ಆಪಲ್ ಬಯಾನಿಕ್ A15 ಚಿಪ್ಸೆಟ್ ನೋಡ್ತಾ ಇದ್ವಿ. ಇಲ್ಲಿ ಚಿಪ್ ಶಾರ್ಟೇಜ್ ಇರೋ ಕಾರಣದಿಂದ ಆಪಲ್ ಹೇಳುತ್ತೆ ಇಲ್ಲಿ 16 ಹಾಕಿಲ್ಲ ಅಂತ. ಇಷ್ಟೆಲ್ಲ ಇದರಲ್ಲಿ ಫೀಚರ್ಸ್ ಗಳು ಬ್ಯಾಟರಿನಲ್ಲಿ ಕೆಲವೊಂದು ಏನೋ ಚೇಂಜಸ್ ಮಾಡಿ ಇಲ್ಲಿ ಅಪ್ಗ್ರೇಡ್ ಮಾಡಿದ್ರೆ, ಮತ್ತೆ ವಿಡಿಯೋ ಫೀಚರ್ಸ್ ಗಳು ಮತ್ತೆ ಇಮೇಜಸ್ ಅಲ್ಲಿ ಕೆಲವೊಂದು ಕ್ಯಾಮ್ರಾದಲ್ಲಿ ಚೇಂಜಸ್ ಮಾಡಿದಾರಂತೆ. ಸೊ ಇದನ್ನ ಬಿಟ್ಟರೆ ಇದರಲ್ಲಿ ಹೆವಿ ಆಗಿ ಹೇಳ್ಕೊಳ್ಳೋ ಹಾಗೆ ಏನು ಅಪ್ಗ್ರೇಡ್ ಕೂಡ ಇಲ್ಲ, ಹೀಗೆ ಪ್ರೈಸ್ ಅಲ್ಲಿ ಕೂಡ ಅಪ್ಗ್ರೇಡ್ ಇಲ್ಲ. ಸೇಮ್ ಅದೇ 79,900 ರೂಪಾಯಿಗೆ ಇದನ್ನ ಲಾಂಚ್ ಮಾಡಿದ್ದಾರೆ. ಸೊ ಇದು ನಿಮಗೆ 9th ಸೆಪ್ಟೆಂಬರ್ ಇಂದ ಪ್ರೀ ಆರ್ಡರ್ಸ್ ಗಳು ಆಗುತ್ತೆ. ಸೊ ಆಫೀಸಿಯಲ್ ಆಗಿ ವೆಬ್ಸೈಟ್ ಮೇಲೆ ಅಥವಾ ನೀವು ಲೋಕಲ್ ಸ್ಟೋರ್ಸ್ ಗಳಲ್ಲಿ ಇದನ್ನ ಪ್ರೀ ಆರ್ಡರ್ ಕೂಡ ಮಾಡ್ಕೋಬಹುದು. ಬಟ್ ನನಗೆ ಅನ್ಸೋದಿಷ್ಟೇ, ನೀವು ಲೈಕ್ ಈ 14 ಪ್ಲಸ್ ತಗೊಳ್ಳೋಕ್ಕಿಂತ ಪ್ರೋ ಸೀರೀಸ್ ಗೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ. ನಾನು ಅತಿ ಸೂಪರ್ ಎಕ್ಸೈಟೆಡ್ ಮತ್ತೆ ಹೆವಿಯಾಗಿ ಅಪ್ಗ್ರೇಡ್ ಕಾಣ್ತಾ ಇರೋದು ಪ್ರೋ ಸೀರೀಸ್ ಅಲ್ಲಿ. ಇದು ಕೊನೆಯದಾಗಿ ನಾನು ಸೂಪರ್ ಎಕ್ಸೈಟೆಡ್ ಮತ್ತು ಎಲ್ಲರೂ ಖುಷಿಯಾಗಿರೋದಪ್ಪ ಅಂತ ಅಂದ್ರೆ ಅದು ಸ್ಪೆಷಲಿ ಐಫೋನ್ 14 ಪ್ರೋ ಮ್ಯಾಕ್ಸ್. ನಿಜವಾಗ್ಲೂ ಇಲ್ಲಿ ತುಂಬಾ ಹೆವಿ ಆಗಿರುವಂತಹ ಅಪ್ಗ್ರೇಡ್ಸ್ ಗಳನ್ನ ನೋಡ್ತಾ ಇದ್ವಿ. ಬಟ್ ಇಲ್ಲಿ ಕೆಲವೊಂದು ನೆಗೆಟಿವ್ ಮತ್ತೆ ಯೂಸ್ ಇರುವಂತ ಫೀಚರ್ಸ್ ಗಳು ಕೂಡ ಇದೆ. ಮೊದಲನೇದಾಗಿ ಇದ್ರಲ್ಲಿ ಹೈಲೈಟ್ ಅಪ್ಪ ಅಂದ್ರೆ 48 ಮೆಗಾ ಪಿಕ್ಸೆಲ್ ಸೆನ್ಸರ್ ಕೊಡ್ತಿದ್ದಾರೆ. ಇಲ್ಲಿ ತುಂಬಾ ಇಮೇಜ್ ಪ್ರೊಸೆಸಿಂಗ್ ಎಲ್ಲ ತುಂಬಾ ಫೀಚರ್ಸ್ ಗಳನ್ನ ಕೊಡ್ತಿದ್ದಾರೆ ಮತ್ತು ಎರಡನೇದಾಗಿ ಮೂರನೇದಾಗಿ 12+12 ಮೆಗಾ ಪಿಕ್ಸೆಲ್ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್ ಇದೆ. ಸೊ ಇಲ್ಲಿ ಆಪಲ್ ಹೇಳುತ್ತೆ ಇದರಲ್ಲಿ ಫೋಟಾನಿಕ್ ಇಂಜಿನ್ ಏನಿದೆ ಇದ್ರ ಸಹಾಯದಿಂದ ಲೋ ಲೈಟ್ ಅಲ್ಲಿ ತುಂಬಾ ಒಳ್ಳೆ ಪಿಕ್ಚರ್ಸ್ ಗಳನ್ನ ಪಡ್ಕೋಬಹುದು. ಇಷ್ಟೇ ಅಲ್ಲದೆ ಇಲ್ಲಿ ಕ್ವಾಡ್ ಪಿಕ್ಸೆಲ್ ಸೆನ್ಸರ್ಸ್ ಗಳಿದೆ. ಸೊ ಇದರಿಂದ ಒಂದೇ ಟೈಮ್ ನೀವು ಫೋಟೋ ಕ್ಯಾಪ್ಚರ್ ಮಾಡಿದಾಗ 4 ಸರ್ತಿ ಆ ಇಮೇಜಸ್ ಅಲ್ಲಿ ಇರುವಂತ ಇನ್ಫೋನ ಕ್ಯಾಪ್ಚರ್ ಮಾಡಿಬಿಟ್ಟು ಒಂದೇ ಪರ್ಫೆಕ್ಟ್ ಆದ ಫೋಟೋನ ಕೊಡುತ್ತೆ. ಸೊ ಇಲ್ಲಿ ಆಪಲ್ ತುಂಬಾ ಕೆಲಸ ಮಾಡಿದೆ. ಇಷ್ಟೇ ಅಲ್ಲದೆ ಈ ಸರ್ತಿ ಆಕ್ಷನ್ ವಿಡಿಯೋ ಮೋಡ್ ಕೂಡ ಕೊಡ್ತಿದ್ದಾರೆ. ಸೊ ಇಲ್ಲಿ ನಾರ್ಮಲಿ ಸ್ಟೇಬಲ್ ಆಗಿರುವಂತಹ ವಿಡಿಯೋ ಮತ್ತು ವಿತ್ ಸ್ಟೆಬಿಲೈಸೇಷನ್ ಆನ್ ಇರುವಂತಹ ವಿಡಿಯೋಗಳನ್ನ ಆಕ್ಷನ್ ಮೋಡ್ ನೋಡ್ಕೋಬಹುದು. ಇಲ್ಲಿ ಕೂಡ ಕ್ಯಾಮ್ರಾದಲ್ಲಿ ತುಂಬಾ ಅಪ್ಗ್ರೇಡ್ ಮಾಡಿದ್ದಾರೆ. ಸೊ ಇದು ನನ್ನ ಪ್ರಕಾರ A15 ಇದೆ ನೋಡಿ, ಬಯಾನಿಕ್ A15 ಗೆ ಮತ್ತು 16 ಕಂಪೇರ್ ಮಾಡಿದ್ರೆ ತುಂಬಾ ಅಪ್ಗ್ರೇಡ್ ಏನು ಇಲ್ಲ. ಬಟ್ ಪ್ರೊಸೆಸರ್ ಗಳು ಮಾತ್ರ ಎರಡು ಅದ್ಭುತ ಇದೆ ಮತ್ತು ಒಳ್ಳೆ ಪವರ್ಫುಲ್ ಪ್ರೊಸೆಸರ್ ನ ಕೊಟ್ಟಿದ್ದಾರೆ. ಇನ್ನು ಡಿಸ್ಪ್ಲೇ ಹೋದ್ವಿ ಅಂತ ಅಂದ್ರೆ ಡೈನಾಮಿಕ್ ಐಲ್ಯಾಂಡ್ ಅಂತ ಫೀಚರ್ ಕೊಡ್ತಿದ್ದಾರೆ. ಸೊ ಇದು ಮಾತ್ರ ಅಲ್ಟಿಮೇಟ್ ಆಗಿದೆ ಗುರು. ಸೊ ಸ್ಕ್ರೀನ್ ಮೇಲೆ ನೋಡ್ಕೋಬಹುದು ಈ ರೀತಿಯಾಗಿ ಆಯಾ ಕಾಣಿಸುತ್ತೆ ಮತ್ತು ಇದು ಅನಿಮೇಷನ್ ಏನಿದೆ ನೋಡ್ಕೋಬಹುದು. ಸೌಂಡ್ ಆಗಿರ್ಲಿ, ಮಾತಾಡಬೇಕಾದ್ರೆ ನೋಟಿಫಿಕೇಶನ್ಸ್ ಗಳನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ನಿಜವಾಗ್ಲೂ ಫೇಸ್ ಐಡಿ ಅನ್ಲಾಕ್ ಆಗ್ಬೇಕಾದ್ರೆಲ್ಲ ಸಾಕಾತ ಕಾಣಿಸುತ್ತೆ ಗುರು. ಇದು ಮಾತ್ರ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಇಷ್ಟಲ್ಲದೆ 2000 ನಿಟ್ಸ್ ನ ಪಿಕ್ ಬ್ರೈಟ್ನೆಸ್ ಕೊಡ್ತಿದ್ದಾರೆ. ತುಂಬಾ ದೊಡ್ಡ ಅಮೌಂಟ್ ಆಯ್ತು. ಅಷ್ಟೇ ಅಲ್ಲದೆ ತುಂಬಾ ಬ್ರೈಟರ್ ಕೂಡ ಆಯ್ತು. ಸೊ ಡಿಸ್ಪ್ಲೇ ನಲ್ಲಿ ತುಂಬಾ ಅಪ್ಗ್ರೇಡ್ ಮಾಡಿದ್ರೆ ಇದೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂತ ಹೇಳ್ಕೋಬಹುದು. ಮತ್ತೊಂದು ವಿಷಯ ಮರ್ತೋಗಿದೆ. ಈ ಸರ್ತಿ ತುಂಬಾ ಅವೇಟೆಡ್ ಫೀಚರ್ ಅಪ್ಪ ಅಂತಾರೆ ಅದು ಆಲ್ವೇಸ್ ಆನ್ ಡಿಸ್ಪ್ಲೇ ಫೀಚರ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಇದು ತುಂಬಾ ಜನರಿಗೆ ಬೇಕಾಗಿತ್ತು, ಸಿಕ್ತು. ಈ ಸರ್ತಿ ಮತ್ತೊಂದು ಹೊಸ ಫೀಚರ್ ತಗೊಂಡ್ಬಂದಿದ್ದಾರೆ. ಇದು ಸ್ವಲ್ಪ
ಸ್ವಲ್ಪ ಇಂಟ್ರೆಸ್ಟಿಂಗ್ ಇದೆ ಆಯ್ತಾ. ಅದು ಎಮರ್ಜೆನ್ಸಿ SOS ಅಂತ. ಸೊ ಇನ್ ಕೇಸ್ ನೀವಾದ್ರೂ ಹೊರಗಡೆ ಸಿಕ್ಕಾಕೊಂಡಿದ್ರಪ್ಪ, ನೆಟ್ವರ್ಕ್ ಇಲ್ಲ, ಯಾರು ಇಲ್ಲದಂತ ಏರಿಯಾದಲ್ಲಿ ಹೋಗಿದ್ರ ಅಂತಂದ್ರೆ ಅಲ್ಲಿ ಎಮರ್ಜೆನ್ಸಿ ಸೆಟಲೈಟ್ ಥ್ರೂ ನೀವು ಕನೆಕ್ಟ್ ಮಾಡ್ಕೊಂಡು ಬೇರೆನ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಇದು ನಿಜವಾಗ್ಲೂ ಅದ್ಭುತ ಫೀಚರ್. ಬಟ್ ಇಲ್ಲಿ ಇವ್ರು 2 ವರ್ಷ ಹೊಸ ಫೋನ್ ತಗೊಂಡ ತಕ್ಷಣ 2 ವರ್ಷ ಮಾತ್ರ ಇದು ಫ್ರೀ ಇರುತ್ತೆ. ಅಲ್ಲಿಂದ ನೆಕ್ಸ್ಟ್ ನೀವು ಅದನ್ನ ಸಬ್ಸ್ಕ್ರಿಪ್ಷನ್ ತಗೊಳ್ಬೇಕಾಗುತ್ತೆ. 2 ವರ್ಷ ಆದ್ರೂ ಯೂಸ್ ಮಾಡ್ಕೋಬಹುದು. ಬಟ್ 2 ವರ್ಷದ ನಂತರ ನೀವು ಕಳ್ಕೊಂಡ್ರಿ ಅಂತಂದ್ರೆ ಪಕ್ಕ ಮತ್ತೆ ಸಿಕ್ಕಾಕೋತೀರಾ. ಸೊ ಕೊನೆಯದಾಗಿ ಇದ್ರ ಪ್ರೈಸಿಂಗ್ ಹೋದ್ವಿ ಅಪ್ಪ ಅಂತ ಅಂದ್ರೆ ನಿಮ್ಗೆ iPhone 14 Pro ಏನಿದೆ ಅದು ಕೇವಲ 1,29,900 ರೂಪಾಯಿ ಕೇವಲ ಅನ್ನಕ್ ಹೋಗ್ಬಿಡಿ. ಮತ್ತು iPhone 14 Pro Max ಏನಿದೆ ಅದು 1,39,900 ರೂಪಾಯಿ ಇದೆ. ಸೊ ಖಂಡಿತ ನಾನ್ ಹೇಳೋದು ನೀವು iPhone Pro ಸೀರೀಸ್ ಗೆ ತಗೊಳ್ಳಿ ಆಯ್ತಾ. ಇಲ್ಲೇ ಅಪ್ಗ್ರೇಡ್ ಆಗಿದೆ, ಇಲ್ಲೇ ಬೇರೆ ಬೇರೆ ಫೀಚರ್ಸ್ ಗಳಿದೆ. ಇನ್ನು 14 ಅಲ್ಲ ಅದೇ ಬಯಾನಿಕ್ A15 ಚಿಪ್ಸೆಟ್ ಇದೆ, ನೋಡಕ್ ಕೂಡ ಸೇಮ್ iPhone 13 Pro ತರನೇ ಇದೆ. ಸೊ ಅಲ್ಲೆಲ್ಲ ನೀವು ನೋಡ್ಕೊಳಕ್ ಹೋಗ್ಬಿಡಿ ಅಂತ ಅನ್ಕೋತೀನಿ. ಸೊ ಖಂಡಿತ ತಗೊಂಡ್ರೆ Pro ಸೀರೀಸ್ ಇನ್ವೆಸ್ಟ್ಮೆಂಟ್ ಮಾಡಿ EMI ಮೇಲೆ ತಗೊಳ್ಳಿ, ಅಥವಾ ಒಂದು ಕಿಡ್ನಿ ನಿಮ್ ಫ್ರೆಂಡ್ ಯಾರಾದ್ರೂ ಕೇಳಿ. ಬಟ್ iPhone 14 Pro ನೇ ತಗೊಳ್ಳಿ. ಸೊ ಬಾಕಿ ನಿಮ್ಗೆ ಅನ್ಸುತ್ತೆ, ನೀವು ಎಷ್ಟೊಂದು ಎಕ್ಸೈಟೆಡ್ ಇದ್ರಿ ಮತ್ತೆ ನೀವು ಪ್ರಾಡಕ್ಟ್ ನ ತಗೊಳ್ತಿದ್ದೀರಾ, ಹೇಗೆ ತಗೊಳ್ತಿದ್ದೀರಾ ಕೆಳಗಡೆ ಕಮೆಂಟ್ಸ್ ಗೆ ಮರಿಬೇಡಿ. ಸಿಗುತ್ತೆ ಮತ್ತೆ ಮುಂದೆ 2 ಸಿಗೋಣ. ನಮಸ್ಕಾರ.